ದೇವ್ರೆ, ನೀ ಯಾಕೆ ನಾನು ಪರೀಕ್ಷೆ ಮಾಡಕತ್ತೀಯಪ್ಪ? ಒಂದು ಕಡೆ ನನ್ನ ತಂಗಿ, ಇನ್ನೊಂದು ಕಡೆ ನನ್ನ ಕಮಲಿ. ಇವರಿಬ್ಬರ ಜೀವನದಾಗ ನನ್ನ ಪಾತ್ರ ಎಷ್ಟು ಮುಖ್ಯ ಐತಿ ದೇವ್ರೆ, ನಿನಗದು ಗೊತ್ತೈತಿ. ಆದರೂ ಯಾಕೆ ಹಿಂಗೆ ಆಡ್ಸಾಕತ್ತಿ? ಇವ್ರ ಜೀವನದಾಗ ನಾನು ಮುಖ್ಯ ಇದ್ರೂ ನನಗೆ ಯಾವ ಜವಾಬ್ದಾರಿನೂ ನನಗೆ ನಿಭಾಯಿಸೋಕೆ ಸಾಧ್ಯ ಆಗ್ತಿಲ್ಲ. ಏನು ಮಾಡಲಿ? ನನಗಂತೂ ಒಂದು ತಿಳಿವಲ್ದಂಗೆ ಆಗೈತಿ. ಯವ್ವ ಯವ್ಬೇ ಯವ್ವ ಯವ್ವ ಏನಾತ್ಯವ್ವ? ಯಾಕೆ ಹಿಂಗೆ ಕುಂತಿ? ಆಕೆ ಯಾಕೆ ಅಳಾಕತ್ತಾಳ? ತಮ್ಮ ಬಂದ್ಯಾ? ಆಕೆ ಹಣೆ ಬಾರನ ಚಲೋ ಇಲ್ಲ ನೋಡು. ಲಗ್ನ ದಿವಸ ಬಂತಂದ್ರೆ ಆಕೆ ಜೀವನದಾಗ ಏನಾರು ಒಂದು ನಡೀತಿರ್ತೈತಿ. ಹಿಂಗಿತ್ತಿದ್ದು ಹಿಂಗೆ ಉಲ್ಟ ಹಾಕ್ತಿರ್ತೈತಿ. ಆಕೆಗೆ ಲಗ್ನದ ಯೋಗನ ಇಲ್ಲ ಅಂತ ಕಾಡ್ತೈತಿ ನನಗೆ. ಏನಾತ್ಯವ್ವ? ಯಾಕೆ ಹಿಂಗೆಲ್ಲ ಹೇಳಾಕತ್ತಿ? ಸರಳ, ನೀನಾರ ಹೇಳು. ಮೊದಲ ತಲೆ ಕೆಟ್ಟೈತೆ ನಂದು. ಅಣ್ಣ ಅಣ್ಣ ಅಣ್ಣ, ನಾ ಲಗ್ನ ಆಗಂಗಿಲ್ಲ. ನನಗೆ ಲಗ್ನ ಬೇಡ. ಏನಾತ್ ಸರಳ? ಯಾಕೆ ಮದುವೆ ಬೇಡ ಅನ್ನಕತ್ತಿ? ಅಳ್ಬೇಡವಾ? ಎಲ್ಲ ಒಳ್ಳೇದಾಗ್ತದ. ಮದುವೆ ಬಗ್ಗೆ ಆಲೋಚನೆ ಮಾಡಬೇಡವಾ? ನಿನ್ನಣ್ಣ ನಾ ಅದೀನಿ, ಸಮಾಧಾನ ಮಾಡ್ಕೊ. ಸೋಮ, ಆ ಶೇಖರ್ ಬಂದಿದ್ದ. ಹಾಂ ಯವ್ವ, ಏನು ಹೇಳಾಕತ್ತಿ? ನೀ ಪ್ಯಾಟಿಗೆ ಹೋಗಿದ್ದಲ್ಲ, ಆವಾಗ ಬಂದಿದ್ದ. ಅಂಗಳದ ನಿಂತ್ಕೊಂಡು ಸಿಕ್ಕಂಗ ಮಾತಾಡಿ, ಈಕಿನ ನಾ ಲಗ್ನ ಹಾಕೀನಿ, ನನ್ನ ಬಿಟ್ಟು ಬೇರೆ ಯಾರ್ದಾರ ಜೋಡಿ ಈಕಿ ಲಗ್ನ ಮಾಡಕ್ಕೆ ನಾ ಬಿಡಂಗಿಲ್ಲ ಅಂತ ಧಮ್ಕಿ ಹಾಕಿ ಹೋಗ್ಯಾನ. ಬಸವನ ಜೋಡಿ ಮಾತಾಡಿ ಆಕಿನ ಕರ್ಕೊಂಡು ಬಂದು ಸೀದಾ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ಯಾನೆ ಅಂತ ಹೇಳಿ ಹೋಗ್ಯಾನ. ಅದಕ್ಕೆ ಈಕಿ ಲಗ್ನ ಬೇಡ ಅನ್ನಕಂತಾಳ. ಬೋಡಿ ಮಗ, ನಾ ಇಲ್ದಾಗ ಬಂದು ಇಷ್ಟೆಲ್ಲ ಮಾತಾಡೇನೆ ನಾವು. ಅವನು ಸುಮ್ಮನೆ ಬಿಡಂಗಿಲ್ಲ. ನಾವು ಏನು ಮಾಡ್ತೇನೆ ನೋಡು ಅವನಿಗೆ. ಸೋಮ, ಅವ್ರು ಎಂಥ ಜನ ಅನ್ನೋದು ನಿನಗೆ ಗೊತ್ತೈತಿ. ಅವರು ಶ್ರೀಮಂತರದಾರ. ಅದು ಅಲ್ದ ಅವ ರೌಡಿ ಅದಾನ. ನೀ ಹೋಗಿ ಅವನ ಜೋಡಿ ಜಗಳ ಗಿಗಳ ಮಾಡ್ಕೋಬೇಡ. ಅವ ಬರೋದ್ರೊಳಗೆ ಕುಮಾರರ ಮನೆಗೆ ಹೋಗಿ ಮಾತುಕತೆ ಮುಗಿಸ್ಬಿಡೋದ ಚಲೋ ಅನಿಸ್ತೈತಿ. ಒಮ್ಮೆ ಮದುವೆ ಆತಂದ್ರೆ ಅವ ಏನೂ ಮಾಡೋಕ್ಕಾಗಂಗಿಲ್ಲ. ಅದನ್ನ ಮಾಡೋಣ. ಸೋಮ, ನಾವೀಗ ಇಡೋದು ಒಂದೊಂದು ಹೆಜ್ಜೆನೂ ಕತ್ತಿ ಮ್ಯಾಲ ನಡೆದಂಗೈತಿ. ನಾವು ಹುಷಾರಾಗಿ ಹೆಜ್ಜೆ ಇಡಬೇಕು. ಒಟ್ನಾಗ ಹುಷಾರಾಗಿ ಹೆಜ್ಜೆ ಇಟ್ಟು ಸುತೂತ್ರವಾಗಿ ಈಕಿ ಲಗ್ನ ಮಾಡಿ ಮುಗಿಸ್ಬಿಡ್ಬೇಕು ಅಷ್ಟು. ಗಡ್ಬಡ್ ಮಾಡಿಕೊಂಡು ಸಿಟ್ಟು ಮಾಡಿಕೊಂಡು ನೀ ಹೊಡಿ ನಾ ಹೊಡಿ ಇದನ್ನು ಮಾಡಕ್ಕೆ ಹೋದ್ರೆ ಮತ್ತು ಹಗರಣ ದೊಡ್ಡದಾಕೈತಿ. ನಾವಿಲ್ಲಿ ಶಕ್ತಿ ಪ್ರದರ್ಶನ ಮಾಡೋದಕ್ಕಿಂತ ನಮ್ಮದು ಯುಕ್ತಿ ಪ್ರದರ್ಶನ ಮಾಡಿ ದೌಡು ಮಾಡಿಕಿ ಲಗ್ನ ಮಾಡಿ ಮುಗಿಸ್ಬಿಡೋಣ. ಆಮೇಲೆ ಶೇಖರ ಬಂದ್ರೇನು ಬಸವ ಬಂದ್ರೇನು ಏನೂ ಬದಲಾವಣೆ ಆಗೋದಿಲ್ಲ. ಹೌದವ್ವ, ನೀ ಹೇಳೋದು ಖರೆ ಐತಿ. ಸುಮ್ಮನೆ ಒಂದು ಜೋಡಿ ಕರೆದಾಡಿ ಹೊಡೆದಾಡೋದಕ್ಕಿನ್ನ ಬಂದಿರೋ ಒಳ್ಳೆಯ ಸಂಬಂಧನ ಪಕ್ಕಾ ಮಾಡಿ ಲಗ್ನ ಮಾಡಿಬಿಡೋಣ. ಸರಿ ಸೋಮ, ಹಂಗಾರ ನಾಳೆ ನಾ ಅವ್ರ ಮನೆಗೆ ಹೋಗೋಣ. ಕಮ್ಲಿ, ಅಳ್ಬೇಡ, ನಾ ಅದೇನಿ. ನಾ ಎಲ್ಲ ಸರಿ ಮಾಡ್ತೀನಿ. ಸಮಾಧಾನ ಮಾಡ್ಕೊ, ಕಣ್ವರ್ಸ್ಕೊ. ತಮ್ಮ, ಆಗಲ್ಯಾಕ ಕುಮಾರರ ಮನೆ ಕಡೆಯವರು ಫೋನ್ ಹಚ್ಚಿದ್ರು. ಇವ ಶೇಖರ ಹಿಂಗಂದು ಮಾತಾಡಿ ಹೋಗಿದ್ದಕ್ಕೆ ನಾನು ಅವ್ರ ಫೋನ ಎತ್ತಲಿಲ್ಲ. ಒಂದಮ್ಮ ಹಚ್ಚಿ ಏನಂತ ಕೇಳಿ ಮಾತಾಡ್ತೀಯನ? ಮಾತಾಡ್ತೀನಿ. ಫೋನ್ ಕೊಡು. ತರ್ತೇನೆ ತಡಿ. ಸುರೇಖಾ, ಅವು ಬಂದು ಧಮ್ಕಿ ಹಾಕಿದ, ನನ್ನ ಲಗ್ನ ನಡೆಯಂಗಿಲ್ಲ, ಇವನ್ನೆಲ್ಲ ಏನು ನೀ ತಲೆಯಾಗಿ ಇಟ್ಕೋಬೇಡ. ಎಲ್ಲ ನಾ ಸರಿ ಮಾಡ್ತೀನಿ. ಕುಮಾರನ ಜೋಡಿನ ನಿನ್ನ ಲಗ್ನನೂ ಮಾಡ್ತೀನಿ. ಭಾಳ ಆತಂಕ ಮಾಡ್ಕೊಳ್ಳೋದು, ಗಾಬರಿ ಮಾಡ್ಕೊಳ್ಳೋದು ಏನೂ ಮಾಡಬೇಡ. ಆರಾಮಾಗಿರು. ನಾನು ನಿಮ್ಮಣ್ಣ ಇರೋವರೆಗೂ ಆ ಶೇಖರನ ಜೋಡಿ ನಿನ್ನ ಲಗ್ನ ಆಗೋದಿಲ್ಲ. ಆಗಕ್ಕೆ ನಾ ಬಿಡೋಂಗೂ ಇಲ್ಲ. ಏನು ತಲೆಗಿಟ್ಕೊಂಡು ಹನ್ನೆರಡು ವಿಚಾರ ಮಾಡಿಕೊಂಡು ಎಲ್ಲರ ಮೂಲಿ ಹಿಡ್ಕೊಂಡು ಅಳ್ಕೋತ ಕುಂದ್ರು ಬೇಡ. ತಗೋತಮ್ಮ. ಕೊಡು. ಏನಂತ ಕೇಳಲಿ? ಅದ ಮತ್ತು ನೀವು ಆಗಲೇ ಫೋನ್ ಹಚ್ಚಿದ್ರಿ. ನಾ ಒಂದಿಟ್ಟು ಮಾರ್ಕೆಟ್ ಕಡೆ ಹೋಗಿದ್ದೆ. ಅವ್ವಾರಿಗೆ ಎತ್ತಾಗ ಗೊತ್ತಾಗಲಿಲ್ಲ ಅಂತ ಹೇಳಿ
ಮತ್ತು ಅವ್ರು ಏನಾರ ತಪ್ಪು ತಿಳ್ಕೊಂಡಾರ, ನಮಗೆ ಮನಸ್ಸಿಲ್ಲೇನ ಅದಕ್ಕೆ ಎತ್ತಿಲ್ಲೇನ ಅನ್ಕೊಂಡು ಗಿನ್ಕೊಂಡಾರ ಅದಕ್ಕೆ. ಹ್ಞೂ ಆತಾತ ರಿಂಗ್ ಆಗತ್ತೈತಿ, ಗಪ್ ಮಾತಾಡ್ಬೇಡ. ಅಡಿಯ ನಿನ್ ಫೋನ್ ಬಡ್ಕೊಳತೈತ್ ನೋಡಪ್ಪ. ಬಂದೆ ಮಾಮ. ಓ ಸೋಮ ಯಾರ್ದಪ್ಪ? ನಿಮ್ ಬೀಗರ್ದನ? ಹ್ಞೂ ಮಾಮ. ಅವನ್ ಕೈಯಾಗ ಕೊಡ್ತೀನಿ ತಡಿ, ಅವನ ಮಾತಾಡ್ತಾಳ. ಅಲ್ಲೋ ನೀನ ಮಾತಾಡೋದು ಬಿಟ್ಟು ಯವ್ವ ಯವ್ವ ಯವ್ಬೇ ಏನು? ತಗೋ ಹುಡುಗಿ ಅಣ್ಣ ಫೋನ್ ಹಚ್ಚನ. ಹಲೋ 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 ರೀ. ಯವ್ವ ಮಾತಾಡತ್ತಾರ, ಹಲೋ ಅನ್ನ. ಹಲೋ ರೀ. ಹಾಂ ನಮಸ್ಕಾರ ರೀ, ಹೇಳ್ರಿ. ನಮಸ್ಕಾರ ರೀ. ನೀವು ಮುಂಜಾನೆ ಫೋನ್ ಹಚ್ಚಿದ್ರಿ, ಅದು ನಮ್ಗೆ ಗೊತ್ತಾಗಿಲ್ಲ ನೋಡ್ರಿ. ಅದಕ್ಕೆ ಈಗ ನಮ್ಮ ಮಗ ಬಂದ ಮ್ಯಾಗ ನೋಡಿ ಹಚ್ಚಿದಾರಿ. ಹೇಳ್ರಿ. ಹೌದೇನ್ರಿ? ಇರ್ಲಿ ಹೇಳ್ರಿ. ಅದೇ ಮತ್ತು ನಾಳೆ ನಮ್ಮ ಹುಡುಗ ಗಾಡಿ ಕಳಿಸ್ತಾನ, ನೀವು ಅಷ್ಟರು ಬಂದು ಬಿಡ್ರಿ ಗಾಡಿಯಾಗ. ಹ್ಞೂ ರೀ, ನಾವು ಎಲ್ಲ ತಯಾರು ಮಾಡ್ಕೊಂಡೇವ್ರಿ. ಅದನ್ನ ಮತ್ತು ಕೇಳಾರಕ್ಕೆ ನಾವು ಹಚ್ಚೋರಿದ್ವಿ, ಮತ್ತು ಅಟೋತ್ತಿಗೆ ನಮ್ಮ ಹುಡುಗನ ನೀವು ಹಚ್ಚಿರಿ ಅಂದರೆ ಅದಕ್ಕೆ ಹಚ್ಚಿದಿ. ಮತ್ತು ಕೆಲಸ ಚಾ ಆಗೈತ್ರಿ? ಹ್ಞೂ ರೀ, ಎಲ್ಲ ಆಗೈತೆ ನೋಡ್ರಿ. ನಿಮ್ದು ರೀ? ನಮ್ಮದು ಆಗೈತಿ. ಆಯ್ತು ತಗೋರಿ. ಮುಂಜಾನೆ ನಮ್ಮ ಹುಡುಗ ನಿಮ್ಗೆ ಕಾರ್ ಕಳಿಸ್ತಾನ, ದೌಡ್ ತಯಾರಾಗಿರಿ, ಬರುವಂತ್ರಿ. ಆಯ್ತು ರೀ, ಇಡನ್ರಿ. ನಾಳೆ ಎಷ್ಟೊತ್ತೆ ಬರ್ಬೇಕು ಕೇಳ. ಅಂದಂಗೆ ಅಲ್ರಿ, ನಾಳೆ ಎಷ್ಟೊತ್ತಿಗೆ ಬರೋದು ಅಂತ್ರಿ? ಅಯ್ಯ ಮುಂಜಾನೆ ಒಂದು 10 ಗಂಟೆ ಹಂಗೆ ಬಂದು ಬಿಡ್ರಿ. ಮತ್ತು 12 ಗಂಟೆ ಮಟ್ಟನೂ ಟೈಮ್ ಚಲೋ ಐತಿ ಅಂತ ಅಂದಾರ ಸ್ವಾಮಿಗಳು. 12 ಅನ್ನೋಟೊತ್ತಿಗೆ ಮಾಡಿ ಮುಗಿಸ್ಬಿಡೋಣ. ನೀವು 10 ಗಂಟೆಗೆ ಇಲ್ಲಿ ಇರ್ತೀರಿ. ನಾವು ಒಂದು 9:30 9:40 ನಿಮ್ಮ ಮನೆ ಮುಂದೆ ಗಾಡಿ ಬಂದುಬಿಡ್ತೈತ್ರಿ. ಬಂದುಬಿಡ್ರಿ, ಏನು ದೂರ ರೀ. ಆತು ಆತು, ಇಲ್ಲ. ಸರಿ ಇಡ್ರಿ. ಕಟ್ ಮಾಡ್ತಮ್ಮ. ಕಟ್ ಆಗೈತೆ ಹೇಳ್ಬೇಕು. ತಗೋ ಫೋನ್ ಕಟ್ ಆತ್ ನೋಡಿ. ನಾಳೆ ಮುಂಜಾನೆ ಅವ್ರ ಮನೆಗೆ ದೌಡ್ ಗಾಡಿ ಕಳಿಸ್ಬಿಡು. ಹಾ ಅದು ಹಾತಿವ. ಮತ್ತು ಅಪ್ಪನ ಹತ್ರ ನೀ ಮಾತಾಡೋದು ನಾನು ಎಲ್ಲ ಕೇಳಿಸ್ಕೊಂಡೆ. ಹಂಗಾರ ಅಪ್ಪಗೆ ಪೈಲಾನ ಎಲ್ಲ ವಿಚಾರ ಗೊತ್ತಿತ್ತನ? ಗೊತ್ತಿತ್ತು ಅಂತ ಹೇಳ್ತಾನ. ಗೊತ್ತಿದ್ದಿದ್ದೆ ಚಲೋನ ಆತಲ್ಲ. ಅದು ಚಲೋನ. ಕಮ್ಲಿ ವಿಚಾರನೂ ಗೊತ್ತೈತಂತೀಯವ್ವ ಅಪ್ಪನಿಗೆ? ಗೊತ್ತೈತಿ ಅಂತ ನನಗೆ ಅನಿಸ್ತೈತಿ. ಅದಕ್ಕೆ ನಿನ್ನ ಮದುವೆಗೆ ಒಪ್ಕೊಂಡಾನ ಅಂತನೂ ಅನಿಸ್ತೈತಿ. ಏನ್ಪ ಅವ್ವ ಮಗನ ಮಾತು ಜೋರ್ ನಡೆದಾವು? ಏನ್ ಮಲ್ಲಪ್ಪ, ಹಂಗೇನಿಲ್ಲಪ್ಪ. ಬೀಗ್ರ ಫೋನ್ ಹಚ್ಚಿದ್ರ ಮಾತಾಡಕತ್ತಿದ್ದ. ಅಡ್ಡಿ ಇಲ್ಲ ಅಳಿಯ, ಅವನ್ ಕೊಂಡಿ ಸಾಧಿಸ್ಬಿಟ್ಟ. ಏ ಹಂಗೇನಿಲ್ಲ ಮಾವ. ಏನಂತಾರ ನಿಮ್ ಬೀಗ್ರು? ಅದೇ ನಿಮ್ಮಪ್ಪ ಒಪ್ಕೊಂಡಾನ ಅಂತೇಳಿ ನಾವು ಫೋನ್ ಹಚ್ಚಿದ್ವಲ್ಲ, ಅವಾಗೇನೋ ಅವ್ರು ನೋಡಿದ್ದಿಲ್ಲ ಅಂತ. ಈಗ ನೋಡ್ಯಾರ, ಹೊಳ್ಳಿ ಹಚ್ಚಾರ ಅಟ್ಟ. ಅದಕ್ಕೆ ನಾಳೆ ಎಷ್ಟೊತ್ತಿಗೆ ಬರ್ಬೇಕ ಅಂತಂದು ಕೇಳಕ್ಕೆ ಹಚ್ಚಿದ್ರು. ಮತ್ತೇನೋ ಮಾವುಗೆಲ್ಲ ವಿಚಾರ ಗೊತ್ತೈತಿ ಏನಾನ ಅನ್ನಕತ್ತಿದ್ರಿ? ಏ ಹಂಗೇನಿಲ್ಲ ಮಾವ. ಅಪ್ಪಗೇನಾದ್ರೂ ನಾ ಈ ಹುಡುಗಿ ಮದುವೆ ಮಾಡ್ಕೊಡೋದು, ಅದು ಸೋಮಂದು ಕಮ್ಲಿ ವಿಚಾರ ಗೊತ್ತೈತೆ ನಾ ಅಪ್ಪಗಂತ ಕೇಳಾಕತ್ತಿದ್ದೆ ಅಷ್ಟ. ಅವಾಗ ಗೊತ್ತೈತಂತನ? ಹಂಗೇನಿಲ್ಲ ಮಾವ, ಅವನ್ ಹಂಗ ಒಂದು ಊಹಾ ಗೊತ್ತಿರ್ಬೇಕಂತ ಅಷ್ಟ. ನನಗನ್ಸದ ಮಟ್ಟಿಗೆ ಗೊತ್ತಿರ್ಲಿಕ್ಕಿಲ್ಲ ಅನಸ್ತೈತಿ. ಆತ್ ತಗೋಮವ, ನಂಗೂ ನೀತಿ ಬರತೈತಿ. ಮುಂಜಾನೆ ದೌಡ್ ಹೇಳ್ಬೇಕು. ನೀನು ಮುಕ್ಕೋ ನಡಿ. ಯವ್ವ ನೀನು ಮುಕ್ಕೋ, ನಾನು ಹೋಗ್ತೇನೆ. ಮಲ್ಲು, ನಾಳೆ ಬೀಗರು ಬರ್ತಾರ, ಹೊತ್ತು ಹೊಂಟ್ರೆ ಮತ್ತೆ ಅವ್ರದ್ದು ಎಂಗೇಜ್ಮೆಂಟ್ ನಡೀತೈತಿ. ಅದಕ್ಕೆ ಹೋಗು, ಮುಂಜಾನೆದ ಕೆಲಸ ಭಾಳ ಅದಾವು. ಮುಕ್ಕೋ ಹೋಗು. ಹಾಲ್ಗೀಲ್ ಕುಡಿತೇನ? ಕಾಸು ಕೊಡ್ಲೇನ? ಇಲ್ಲ ಅಕ್ಕ, ಹಾಲ್ಗಿಲ್ ಏನ್ ಬೇಡ. ಈ ಅವ್ವ ಮಗ ಸೇರ್ಕೊಂಡು ಏನೋ ಗುಟ್ಟು ನಡ್ಸಾಕತ್ತಾರ ಅಂತ ಅನ್ಸಾಕತ್ತೈತಿ ನನಗೆ. ಅವ್ವ ಮಗ ಏನು ಬೇಕಾದ್ರೂ ಗುಟ್ಟು ನಡೆಸ್ಲಿ. ಒಟ್ನಲ್ಲಿ ಆ ಸೋಮನ್ನ ಈ ಕಮಲಿ ಲಗ್ನ ಆಗದಂಗಿದ್ರ ಅಟ್ಟ ಸಾಕು. ಇವ ಯಾವಕ್ಕಿನ ಲಗ್ನ ಆದ್ರೆ ನಂದೇನು ಹೋಗೋದೈತಿ. ಆದರೂ ಮಾವೋಗ ವಿಚಾರ ಗೊತ್ತಾಗೈತೇನೋ ಅನ್ಸಾಕತ್ತೈತಿ. ಒಂದ್ ವೇಳೆ ಕಮಲಿ ವಿಚಾರ ಮಾವಗ ಗೊತ್ತಾಗಿದ್ರ ಇಟ್ಟು ದಿನ ಸುಮ್ಮನಾದಾನಂತಿ. ಚೇ ಗೊತ್ತಾದ್ರೂ ಮಾವ ಇಟ್ಟು ದಿನ ಸೋಮನ ಬಿಡಾಕ ಸದ್ಯನೇ ಇಲ್ಲ. ಏನೋ ಮಿಸ್ ಹೊಡ್ಯಾಕತ್ತೈತಿ. ಎಲ್ಲೋ ಏನೋ ಓಸರು ಸೇರಿ ಪಿತ್ತೂರಿ ನಡೆಸಾರ ಅನಿಸ್ತೈತಿ ನನಗೆ. ನನಗ ಗೊತ್ತಿಲ್ದಂಗ ಇವ್ರು ಏನೋ ನಡ್ಸಾಕತ್ತಾರನ? ಹಂಗಂತೂ ಸಾಧ್ಯ ಇಲ್ಲ. ಏನಾದ್ರು ಆಗ್ಲಿ, ನಾಳೆ ಮುಂಜಾನೆ ಸೋಮ ಈ ಮನೆಗೆ ಬರಾಕಬೇಕು. ಈ ಮನೆಗೆ ಬಂದ ಮ್ಯಾಗ ಕಮಲಿ ನೋಡಾಕಬೇಕು. ಆಗ ನೋಡು ಕಮಲಿ ಮಾರಿ ನೋಡ್ಬೇಕು.
ಕಮಲಿ, ನನ್ನ ಪ್ರೇಮಿನ ದೂರ ಮಾಡಿದೆಯಲ್ಲ, ಐತಿ ನಿನಗ. ನಾಳೆ ಎಂಗೇಜ್ಮೆಂಟ್ ನಡೆದ ಮ್ಯಾಗ ಕಮಲಿ ಒಂದು ಗತಿ ಐತಿ. ತಮ್ಮ ಎಷ್ಟು ಚಲೋ ಅದಾರ ನೋಡು. ಅಲ್ಲ, ಅಷ್ಟು ಶ್ರೀಮಂತಿಗೆ ಇದ್ರು ಒಂದಿಟ್ಟು ಸೊಕ್ಕಿಲ್ಲ ನೋಡ ಹೆಣ್ಮಗಳಿಗೆ. ಎಷ್ಟು ಚಂದ ಹಚ್ಕೊಂಡು ಮಾತಾಡ್ತಾಳೆ. ಹೌದಲ್ಲ? ಆದರೂ ನಮ್ಮ ಸುರೇಖ ಆ ಮನೆಗೆ ಸೊಸೆ ಆಗಕ್ಕೆ ಪುಣ್ಯ ಮಾಡಿದ್ಲು ಅನಿಸ್ತೈತಿ. ನೀನು ತೋರಿಸ್ತಾರ ಆ ಹುಡುಗ ಏನು ಚಲೋ ಐತೆ ತಮ್ಮ. ಹಾಂ ಹಾಂ ಆತಾತು, ಚಲೋ ಅದಾರು. ನಾಳೆಗೆ ಏನೇನು ಬೇಕು ಹೋಗಕ್ಕೆ ತಯಾರ ಮಾಡ್ಕೊರಿ. ಆತಪ್ಪ. ಅಂದಂಗೆ ಒಂದು ಕೇಳೋದು ಮಾರ್ತು ನೋಡ್ತಮ್ಮ. ಏನು ಬೇ? ಅಲ್ಲ, ಆ ಹುಡುಗಗೆ ಅಕ್ಕಂಗ್ಯಾರು ಯಾರು ಇಲ್ಲನ? ಕೇಳೋದ ಮರ್ತು ಹೋತ್ ನೋಡು. ಅಲ್ಲ, ನೀ ಅವ್ನ ಗೆಳೆಯ ಅಂತಿ, ಅವ್ಗೆ ಅಕ್ಕಂಗ್ಯಾರು ಅದಾರನ? ನಂಗೆ ಗೊತ್ತಿಲ್ವೇ, ನನಗೆ ಅವ್ನ ದೋಸ್ತ ಅದಾನ ಅಷ್ಟೇ. ಆದ್ರೆ ನಾನು ಅವ್ರ ಮನೆಗೆ ಭಾಳ ಹೋಗಿಲ್ಲ. ನನಗೆ ಅವ್ನಿಗೆ ಅಕ್ಕಂಗ್ಯಾರ ಅದಾರಿಲ್ಲ ನನಗೆ ಗೊತ್ತಿಲ್ಲ. ಹೋಗ್ರಿ ದೌಡ, ನಾಳೆ ಹೋಗಕ್ಕೆ ತಯಾರು ಮಾಡ್ಕೊಂಡು ನಡೀರಿ. ಅಲ್ಲ, ಇವನು ಯಾಕೆ ಹಿಂಗೆ ಸಿಟ್ಟು ಮಾಡ್ಕೊಂಡು ಹೋಗ್ತಾನ? ಅಲ್ಲ, ಅವ್ನಿಗೆ ಅಕ್ಕಂಗ್ಯಾರು ಅದಾರಂತ ಕೇಳಿ ತಪ್ಪಾತನ ಸುರೇಖ? ಅಲ್ಲ, ಮತ್ತು ಸಂಬಂಧ ಬೆಳೆಸೋ ಮುಂದೆ ಹುಡುಗ ಅಣ್ಣ ತಮ್ಮದಿರು ಅಕ್ಕಂಗ್ಯಾರು ಎಷ್ಟು ಮಂದಿ ಅದಾರಂತ ಕೇಳೋದಿರ್ತೈತಿಲ್ಲ. ಅಲ್ಲ, ಅವಂತ ಒಬ್ಬನ ಮಗ ಅದಾನಂತ ಹೇಳ್ದ. ಆದ್ರೆ ಅಕ್ಕಂಗ್ಯಾರು ಅದಾರ ಅನ್ನೋದು ಗೊತ್ತಾಗಲಿಲ್ಲಲ್ಲ ತಂಗಿ. ಕೇಳಿದ್ರೆ ಹೆಂಗೆ ಮಾಡ್ತಾನೆ ನೋಡು. ಯವ್ವ, ಅಣ್ಣೇನ ಟೆನ್ಷನ್ನಾಗ ಅದಾನ. ಅಕ್ಕಂಗ್ಯಾರು ಇರತ್ತಾರ. ಬಾ, ನಾವು ತಯಾರು ಮಾಡ್ಕೊಳ್ಳೋ ನಾಳೆಗೆ ಹೋಗಕ್ಕೆ. ಇರ್ಲಿ, ಎಷ್ಟು ಮಂದಿ ಅಕ್ಕಂಗ್ಯಾರಿದ್ರೇನು ಲಗ್ನ ಆಗಿ ಗಂಡನ ಮನೆಗೆ ಹೋಗಕ್ಕೆ ಬೇಕಲ್ಲ. ಅಲ್ಲ, ಏನಾರ ಇದ್ದು ಭಾಳ ಚಾಲೂ ಇದ್ದು ನಿನಗೆ ನಿಗ್ರಹ ಇಡ್ತಾರೇನೋ ಅನ್ನೋದು ಕೇಳಿದ್ನೆ ತಂಗಿ ಅಟ್ಟ. ಅಲ್ಲ, ಮತ್ತು ಬೀಗ್ತೆ ಅಂತೂ ನಿಮ್ಮ ಅತ್ತೆ ಆಗಕ್ಕೆ ಭಾಳ ಚಲೋ ಅದ. ಅಕ್ಕಿ ಚಲೋ ಅದಾಳಂತ ಗೊತ್ತಾತು. ಮತ್ತು ನಿನಗೆ ನಾದ್ನ್ಯಾರಿದ್ದು ಅವ್ರು ಹೆಂಗೆ ಅದಾರ ಅನ್ನೋದು ಗೊತ್ತಾಗಲಿಲ್ಲ ನೋಡು. ಅದಕ್ಕೆ ಕೇಳಿದ್ನವ. ಯವ್ವ, ನಾಳೆ ಹೋಗ್ಯವಿಲ್ಲ? ನಾಳೆಲ್ಲ ನಿನ್ಗೆ ಏನೇನು ಡೌಟ್ ಐತಿ ಕೇಳುವಂತಿ. ಬಾ. ತಾಟಾಕ್ ನಡಿ, ಊಟ ಮಾಡೋಣ. 12 ಆತ, ಎಷ್ಟೊತ್ತಾತ? ಬರೀ ಬಂದು ಇದ ರಗಳಿನ ಆಗೋತು. ಆತು, ತಾಟ್ ಹಾಕಿ ನಡಿ, ಅಣ್ಣನ ಕರೆದು ಬರ್ತೀನಿ.